ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಕುಕ್ಕರಿಗೆ ನಾವು ಸ್ವಲ್ಪ ಚಹಾ ಏಲಕ್ಕಿ ಹಾಕಿಬಿಟ್ಟು ಈ ರೀತಿ ಮಾಡಿದರೆ ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಿ. ನಮಗೆ ಗ್ಯಾಸು ಲಾಭ ಮಾಡ್ಬೋದು ಇದರಿಂದ, ಅದೇ ರೀತಿ ಟೈಮು ಲಾಭ ಮಾಡ್ಬೋದು. ಬನ್ನಿ ಇದು ಏನು ಅಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. ಮೊದಲು ಇವಾಗ ಸ್ಟವ್ ಆನ್ ಮಾಡಿಲ್ಲ, ನಾನು 1 ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಹಾಲು ಹಾಕ್ಬಿಟ್ಟು ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ ನೋಡಿ, ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇರೋದು 1 ಸ್ಪೂನ್ ಚಹಾ ಹುಡಿ. ಇವಾಗ ನಿಮಗೆ ಗೊತ್ತಾಗಿರ್ಬೋದು, ಒಂದಲ್ಲ 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸ್ಪೆಷಲ್ ಟೀ ಮಾಡ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ. ನೋಡಿ, ಇವಾಗ 1/4 ಸ್ಪೂನ್ ಚಹಾ ಹುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಏಲಕ್ಕಿ. ನಾನಿಲ್ಲಿ 2 ಕಪ್ ಟೀ ಮಾಡ್ತಾ ಇರೋದು, ಅದಕ್ಕೆ ಬೇಕಾಗುವಷ್ಟೇ ಸಾಮಗ್ರಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಿದ್ರೆ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಮ್ಮ ಸಕ್ಕರೆ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಸಕ್ಕರೆ. ಓಕೆ, ನೋಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಾವು ಇದನ್ನು ಸ್ಟವ್ ಆನ್ ಮಾಡಬೇಕು, ನಮ್ಮ ಗ್ಯಾಸ್ ಹೊತ್ತಿಸ್ಬೇಕು. ನೋಡಿ, ಇವಾಗ ಆಗಿದೆ. ಇನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕ್ಬಿಟ್ಟು 2 ವಿಸಿಲ್ ಬರೋ ತನಕ ಇದನ್ನು ಬಿಸಿ ಮಾಡಿ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಫಸ್ಟ್ ವಿಸಿಲ್ ಬಂದಿದೆ ಇವಾಗ. ಓಕೆ, ಇನ್ನು 2ನೇ ವಿಸಿಲ್ ತನಕ ಮಾತ್ರ ಬಿಸಿ ಮಾಡಿದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಇವಾಗ 2 ನಿಮಿಷ ಆಗಿದೆ, ಆವಿಯೆಲ್ಲ ಹೋಗ್ಬಿಟ್ಟಿದೆ. ಇನ್ನು ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, ನಮ್ಮ ಸ್ಪೆಷಲ್ ದಮ್ ಕುಕ್ಕರ್ ಟೀ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ಓಕೆ, ಒಮ್ಮೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಟ್ರೈನರ್ ಅಥವಾ ಜರಡಿ ಉಪಯೋಗಿಸಿ ಈ ರೀತಿ ನಾನು ಇದನ್ನು ಸೋಸ್ತಾ ಇದ್ದೀನಿ. ಅಂದರೆ ಅದರಲ್ಲಿ ಚಹಾ ಹುಡಿ ಏಲಕ್ಕಿ ಎಲ್ಲ ಇದೆ, ಅದನ್ನು ಈ ರೀತಿ ಸೋಸಿ ತೆಗಿತಾ ಇದ್ದೀನಿ. ಇನ್ನೊಂದ್ಸಲ ಗ್ಲಾಸ್ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಕೆಲವರಿಗೆ ಚೆನ್ನಾಗಿ ನೊರೆ ಬಂದರೆ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ನೊರೆ ಬೇಡ, ಸಿಂಪಲ್ ಆಗಿದ್ರೆ ಸಾಕು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ನೋಡಿ, ಈ ರೀತಿ ಮಾಡಿಬಿಟ್ರೆ ಒಳ್ಳೆ ದಪ್ಪ ದಪ್ಪ ಆಗಿರುವಂತಹ ಸೂಪರ್ ಟೀ ಇದು. ಒಳ್ಳೆ ದಮ್ ಟೀ ಅಂತಾನೆ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ಇದನ್ನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಕಪ್ಪಿಗೆ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇರೋದು. ತುಂಬ ಸುಲಭವಾಗಿ ಮಾಡ್ಬೋದು. ಅಂದರೆ ಇವಾಗ ನಾನಿಲ್ಲಿ 2 ಕಪ್ ಮಾಡಿರೋದು. ನಿಮಗೆ ಒಂದು 10 ಗ್ಲಾಸ್ ಟೀ ಎಲ್ಲ ಒಮ್ಮೆಲೇ ಬೇಕಿದ್ರೆ ಖಂಡಿತ ಈ ಮೆಥಡ್ ನಿಮಗೆ ಅನುಸರಿಸ್ಬೋದು. ಯಾಕಂದರೆ ಅಷ್ಟು ಸುಲಭವಾಗಿ ಮಾಡ್ಬೋದು. ಅದೇ ರೀತಿ ಟೈಮ್ ಅದೇ, ನನಗೆ ಜಸ್ಟ್ 8 ನಿಮಿಷದಲ್ಲಿ ಇದು ರೆಡಿ ಆಗಿದೆ. ಟೈಮು ಕೂಡ ಲಾಭ, ಅದೇ ರೀತಿ ಗ್ಯಾಸು ಕೂಡ ಲಾಭ. ಖಂಡಿತ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.